ಲೋಕಸಭಾ ಚುನಾವಣೆಗೆ ಇನ್ನು ದಿನಾಂಕವೇ ಫಿಕ್ಸ್ ಆಗಿಲ್ಲ. ಆಗಲೇ ಲಾಬಿ ಶುರುವಾಗಿದೆ. ಎಂಪಿ ಟಿಕೆಟ್ಗಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಕ್ಷೇತ್ರದ ಮೇಲೆ ಎಚ್.ಎಂ. ರೇವಣ್ಣ ಕಣ್ಣಿಟ್ಟಿದ್ದಾರೆ. ನನಗೆ ದಾವಣಗೆರೆಯಿಂದ ಟಿಕೆಟ್ ಕೊಟ್ರೆ ಒಂದು ಕೈ ನೋಡ್ತೀನಿ ಅಂದಿದ್ದಾರೆ. ಎಂಪಿ ಚುನಾವಣೆಯ ಟಿಕೆಟ್ ಫೈಟ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದಾವಣಗೆರೆಯಲ್ಲಿ ಕಗ್ಗಂಟಾದ ಲೋಕ ಟಿಕೆಟ್. ಶಾಮನೂರು ರೇವಣ್ಣ ನಡುವೆ ಶುರುವಾಗಿದೆ ಫೈಟ್. ದಾವಣಗೆರೆ ಜಿಲ್ಲೆ ರಚನೆಯಾಗೋಕ್ಕೂ ಮುನ್ನ ಚಿತ್ರದುರ್ಗದಲ್ಲಿ ಕುರುಬರದ್ದೇ ಪಾರುಪತ್ಯ. 1984, 1889 ಮತ್ತು 1991ರಲ್ಲಿ ಕುರುಬ ಸಮುದಾಯದ ಪ್ರಬಲ ಮುಖಂಡ ಚೆನ್ನಯ್ಯ ಒಡೆಯರ್ ಚಿತ್ರದುರ್ಗದಿಂದ ಸತತ 3 ಬಾರಿ ಆಯ್ಕೆಯಾಗಿದ್ರು. ಆದರೆ 1997ರಲ್ಲಿ ಚಿತ್ರದುರ್ಗದಿಂದ ಬೇರ್ಪಡ್ತಿದ್ದಂತೆ ಅಂದಿನಿಂದ ಇಂದಿನವರೆಗೂ ಲಿಂಗಾಯತರದ್ದೇ ಪ್ರಾಬಲ್ಯ. ಹೀಗಾಗಿ ಈ ಬಾರಿ ಹೇಗಾದ್ರೂ ಮಾಡಿ ದಾವಣಗೆರೆಯಲ್ಲಿ ಮತ್ತೆ ಕುರುಬ ಸಮುದಾಯ ನಾಯಕರನ್ನ ಕರೆತಂದು ಕೂರಿಸಬೇಕು ಅಂತ ತೆರೆಮರೆಯಲ್ಲಿ ಪ್ಲಾನ್ ಮಾಡಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ರೇವಣ್ಣರನ್ನ ಕಣಕ್ಕಿಳಿಸೋ ಮಾತುಗಳು ಕೇಳಿಬರ್ತವೆ. ಈ ಬಗ್ಗೆ ಎಚ್.ಎಂ. ರೇವಣ್ಣ ಅವರನ್ನ ಕೇಳಿದ್ರೆ ಅವರು ಸಹ ಲೋಕ ಅಖಾಡಕ್ಕಿಳಿಯೋ ಸೂಚನೆ ಕೊಟ್ಟಿದ್ದಾರೆ. ನಾನು ಹುಟ್ಟು ಹೋರಾಟಗಾರ, ಅಪ್ಪಟ ರಾಜಕಾರಣಿ, ಅಪ್ಪ ರಾಜಕಾರಣಿ, ಮಗ ರಾಜಕಾರಣಿ ಅಂದ್ಕೊಂಡು ಬಂದವನಲ್ಲ. ಒಂದು ವೇಳೆ ಪಕ್ಷದಲ್ಲಿ ಟಿಕೆಟ್ ನೀಡಿದ್ರೆ ನಿಲ್ಲೋದು ರೆಡಿ ಅಂತಿದ್ದಾರೆ. ಪಕ್ಷದ ಮುಖಂಡರು ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧವಾಗಿದ್ದೇವೆ. ಅದು ಈಗ ಇರ್ತಕ್ಕಂಥದ್ದು ಶಾಮನೂರು ಅವ್ರ ಮನೆಯವ್ರ ಟಿಕೆಟ್ ಅವ್ರದ್ದು ಅನ್ನೋದು ಒಂದಿದೆ. ಖಂಡಿತ ಅರೆ ನಾನು ಹೋರಾಟಗಾರ ರೀ. ದಾವಣಗೆರೆಯಲ್ಲಿ ಈವರೆಗೂ ಶಾಮನೂರು ಮನೆತನ ಹಾಗೂ ಜಿಎಂ ಮಲ್ಲಿಕಾರ್ಜುನಪ್ಪ ಕುಟುಂಬಸ್ಥರದ್ದೇ ಆಟ. ಈ 2 ಕುಟುಂಬದವರೇ ಜಿಲ್ಲೆಯಲ್ಲಿ ಭದ್ರವಾಗಿ ಬೇರೂರಿದ್ದಾರೆ. ಬಿಜೆಪಿಯ ಜಿಎಂ ಸಿದ್ದೇಶ್ವರ್ ಸತತವಾಗಿ 3 ಬಾರಿ ಗೆಲ್ಲೋ ಮೂಲಕ ಕಾಂಗ್ರೆಸ್ಗೆ ಹ್ಯಾಟ್ರಿಕ್ ಶಾಕ್ ಕೊಟ್ಟಿದ್ರು. ಹೀಗಾಗಿ ಶಾಮನೂರು ಪುತ್ರ ಮಲ್ಲಿಕಾರ್ಜುನ್ಗೆ ಈ ಬಾರಿ ಟಿಕೆಟ್ ಕೊಡ್ತಾರಾ ಅನ್ನೋ ಅನುಮಾನ ಎದ್ದಿದೆ. ಆದರೆ ಶಾಮನೂರು ಶಿವಶಂಕರಪ್ಪ ಮಾತ್ರ ಕ್ಷೇತ್ರ ಬಿಟ್ಕೊಳ್ಳೋಕೆ ರೆಡಿ ಇದ್ದಂತಿಲ್ಲ. ನಾವು ಯಾರ ಬಳಿಯೂ ಟಿಕೆಟ್ ಕೇಳಲ್ಲ, ಹೈಕಮಾಂಡ್ ಟಿಕೆಟ್ ಕೊಟ್ರೆ ಒಂದ್ ಕೈ ನೋಡೋಣ ಅಂತಿದ್ದಾರೆ. ಗೊತ್ತಿಲ್ಲಪ್ಪ, ಪಾರ್ಟಿ ಅವ್ರು ಕೊಟ್ಟು ನೋಡೋಣ ಕೇಳೋದಿಲ್ಲ. ಅವರಾಗೆ ನಿಲ್ರಪ್ಪ ಅಂತೇಳಿ ಅವ್ರ ಮನೆ ಮೇಲೆ ಟಿಕೆಟ್ ತಂದ್ರೆ ನಮ್ಮ ದಕ್ಷಿಣ ಭಾಗದಂಗ ಏನ್ ಮ್ಯಾರ ಮಾತಾಡಂಗಿಲ್ಲ. 50,000 ನಾನು ಕೊಡಿಸ್ತಾನ್ಬೇಕ, ಅದ್ರಾಗೆ ಇಲ್ಲ. ಕಳೆದ 3 ಬಾರಿಯೂ ಶಾಮನೂರು ಶಿವಶಂಕರಪ್ಪ ಪುತ್ರಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಕೈ ಸುಟ್ಕೊಂಡಿದೆ. ಬಿಜೆಪಿಯ ಅಭ್ಯರ್ಥಿಯನ್ನ 1 ಬಾರಿಯೂ ಮಣ್ಣು ಮುಕ್ಕಿಸೋಕೆ ಆಗಿಲ್ಲ. ಹೀಗಾಗಿ ಈ ಬಾರಿ ಸಿಎಂ ಆಪ್ತ ಎಚ್.ಎಂ. ರೇವಣ್ಣಗೆ ಕಾಂಗ್ರೆಸ್ ಮಣೆ ಹಾಕಿದ್ರು ನೋ ಡೌಟ್. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ.